ಗಜಮುಖ ನಾನಿನ್ನ ಪಾದವ ನೆನೆವೆ ತರಗಿಡದ ತರಗಿಡದೈ ತರಗಿಡದ ತರಗಿಡದೈ ತಕ್ಕುದ ಗಿಡದ ಗಿಡದ ಗರಿ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಮೂಷಿಕ ವಾಗನ ಮೋದಕ ಹಸ್ತ. ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ನಾನು ನಿಮ್ಮ ಯಕ್ಷಕುವರಿ ಕಾಂಚಿಕಾ ಭಟ್. ನನ್ನ ಯಕ್ಷ ಕಾರಣಿಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಮೊದಲನೇ ಸಾರಿ ನನ್ನ ಚಾನೆಲ್ಗೆ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಪರಿಚಯ, ನಾನು ಹೇಗೆ ಯಕ್ಷಗಾನಕ್ಕೆ ಬಂದೆ, ಹೇಗೆ ಕಲಿತೆ, ನಾನು ಎಲ್ಲ ನಿಮಗೆ ವಿವರಿಸಿದ್ದೆ. ಈ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸ್ವಲ್ಪ ಮಾಹಿತಿಯನ್ನು, ನನಗೆ ಗೊತ್ತಿರೋ ಚಿಕ್ಕ ಪುಟ್ಟ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚೋಣ ಅಂತ ಬಂದಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವ ಮುಖ್ಯವಾದ ವಿಷಯ ಏನು ಅಂದರೆ, ಮುಖ್ಯವಾದ ವಿಷಯನ ಅಥವಾ ಅದು ಚರ್ಚೆಯ ವಿಷಯನ ನನಗೆ ಅಷ್ಟು ಇದಿಲ್ಲ. ಬಟ್ ನಾನು ಹೇಳ್ತೇನೆ, ನನಗೆ ಏನು ಗೊತ್ತಿದೆಯೋ, ಎಷ್ಟು ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ನಾನು ನಿಮಗೆ ಆ ವಿಷಯವನ್ನು ತಿಳಿಸ್ತೇನೆ. ನಾನಿವತ್ತು ಮಾತಾಡಲಿಕ್ಕೆ ಇಚ್ಛೆ ಪಡುವಂಥ ವಿಷಯ, ಈ ಯಕ್ಷಗಾನ ಅನ್ನೋದು ಗಂಡು ಕಲೆಯೋ ಅಥವಾ ಹೆಣ್ಣು ಕಲೆಯೋ ಅಂತ ಸುಮಾರು ತರ್ಕಗಳು ನಡೆದಿದೆ. ಇದ್ರ ಬಗ್ಗೆ ನನಗೆ ಕೆಲವಿಷ್ಟು ವಿಚಾರಗಳು ಗೊತ್ತಿದೆ, ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಯಕ್ಷಗಾನ ಅನ್ನುವಂಥದ್ದು ಈಗ ನಿನ್ನೆ ಮೊನ್ನೆ ಈ ಥರ ಬಂದಿರುವುದಲ್ಲ, ಹಲವಾರು ವರ್ಷಗಳ ಹಿಂದೆನೇ ಜನ ಅದನ್ನು ಶುರು ಮಾಡಿದ್ದು. ಅಂದರೆ ಪುರಾತನ ಕಾಲದಲ್ಲಿ ಅಂತಲೂ ಹೇಳ್ಬೋದು, ಯಾಕಂದರೆ ಇದೊಂದು ಜನಪದ ಕಲೆ, ಹಳ್ಳಿಗಳಿಂದ ಬೆಳೆದು ಬಂದಿದ್ದು. ಈಗ ಬೆಳೆದು ಬೆಳೆದು ತುಂಬ ದೊಡ್ಡದಾಗಿ ಇದೊಂದು ಒಳ್ಳೆ ಕಲೆಯಾಗಿ ರೂಪಿತವಾಗಿದೆ, ಹಾಗೂ ಎಲ್ಲ ಕಡೆ ಒಂದು ವ್ಯಾಲ್ಯೂ ಇದೆ ಇದಕ್ಕೆ. ಈ ಯಕ್ಷಗಾನ ಕಲೆ ಬರೀ ಗಂಡಸರು ಮಾತ್ರ ಮಾಡ್ತಾ ಇರಲಿಲ್ಲ, ಹಿಂದೆ ಸಹ ಹೆಂಗಸರು ಮಾಡ್ತಾ ಇದ್ರು, ಸ್ತ್ರೀಯರು ಮಾಡ್ತಾ ಇದ್ರು. ಯಾಕೆಂದರೆ ಅದಕ್ಕೆ ಆಧಾರ ಇದೆ ನಮ್ಮಲ್ಲಿ. ಈ ಯಕ್ಷಗಾನದಲ್ಲಿ ನಿಮಗೆ ಗೊತ್ತಿರ್ಬೋದು, ಕೆಲವರಿಗಾರೋ ಗೊತ್ತಿರ್ತದೆ, ಈ ಹಿಂದೆ ಚೌಕಿ ಮನೆ ಅಂತ ಇರ್ತದೆ. ಈ ಯಕ್ಷಗಾನದ ಕಲಾವಿದರೆಲ್ಲ ರೆಡಿ ಆಗ್ತಾ ಇರ್ತಾರೆ, ಆಮೇಲೆ ಮುಂದೆ ಸ್ಟೇಜ್ ಇರ್ತದೆ, ಹಿಂದೆ ಅವ್ರಿಗೆ ರೆಡಿ ಆಗಲಿಕ್ಕೆ ಒಂದು ಸ್ಥಳವನ್ನು ಮಾಡಿಕೊಡ್ತಾರೆ. ಇವಾಗೆಲ್ಲ ಒಂದು ಚೌಟ್ರಿ ಇದರಲ್ಲಿ ಆಗೋದ್ರಿಂದ ಒಂದು ರೂಮ್ ಇರ್ತದೆ. ಮುಂಚೆಲ್ಲ ಹಾಗಿಲ್ಲ, ಸುತ್ತ ಟೆಂಟ್ ಕಟ್ಕೊಂಡು ಅವರೇ ಒಂದು ಸ್ಥಳವನ್ನು ಅವರೇ ತಯಾರು ಮಾಡ್ಕೊಳ್ತಾ ಇದ್ರು ಯಕ್ಷಗಾನಕ್ಕೆ, ಅವರು ತಯಾರಾಗಲಿಕ್ಕೆ. ಅದಕ್ಕೆ ಚೌಕಿ ಮನೆ ಅಂತ ಹೆಸರು. ಆ ಚೌಕಿ ಮನೆಯಲ್ಲಿ ಏನೇನು ನಡೆಯುತ್ತೆ ಅಂದರೆ, ಈಗ ಯಕ್ಷಗಾನ ಕಲಾವಿದರಿಗೆ ಎಲ್ಲ ಸೆಟ್ ರೆಡಿ ಇರ್ತದೆ, ಮೇಕಪ್ ಸೆಟ್ ರೆಡಿ ಇರ್ತದೆ, ಅವರು ರೆಡಿ ಆಗ್ತಾ ಇರ್ತಾರೆ. ಇನ್ನೇನು ಈಗ ಟೈಮ್ ಕೊಟ್ಟಿರ್ತಾರೆ ಯಕ್ಷಗಾನ ಸ್ಟಾರ್ಟ್ ಆಗಲಿಕ್ಕೆ, ಇನ್ನೇನು 10 ನಿಮಿಷ 15 ನಿಮಿಷ ಮುಂಚೆ ಅಲ್ಲಿ ಪಾತ್ರಧಾರಿಗಳೆಲ್ಲ ತಯಾರಾದ ಮೇಲೆ ಒಂದು ಗಣಪತಿ ಪೂಜೆ ಅಂತ ಆಗ್ತದೆ. ಆ ಗಣಪತಿ ಪೂಜೆ ನಡೆಯುವಾಗ ಒಂದು ಪದ್ಯ ಹೇಳ್ತಾರೆ ಭಾಗವತರು. ಆ ಭಾಗವತಿಕೆಯಲ್ಲಿ ಹೇಗಿದೆ ಅಂದರೆ, ಗಜಮುಖ ದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಅಂತ ಹೇಳ್ತಾರೆ. ಅಂದರೆ ಆರತಿ ಎತ್ತಿರೆ ಅಂದರೆ ಅಲ್ಲಿ ಸ್ತ್ರೀಯರು ಬಂದರು, ಆರತಿ ಎತ್ತಿರೋ ಅಂತ ಅಲ್ಲಿಲ್ಲ, ಆರತಿ ಎತ್ತಿರೆ ಅಂದರೆ ಅಲ್ಲಿ ಸ್ತ್ರೀಯರು ಬಂದರು. ಸೊ ಇದರ ಅರ್ಥ ಏನು ಅಂದರೆ, ಮುಂಚಿಂದನೂ ಯಕ್ಷಗಾನದಲ್ಲಿ ಸ್ತ್ರೀಯರು ಅವರನ್ನು ತೊಡಗಿಸ್ಕೊಂಡಿದ್ದಾರೆ ಅದರಲ್ಲಿ. ಆಯಿತಾ, ಇದು ಒಂದು ಆಧಾರ. ಆದರೆ ಇನ್ನೊಂದು ಆಧಾರ ಉಂಟು. ಇನ್ನೊಂದೇನು ಅಂದರೆ, ಇವತ್ತಿಗೂ ಸೌತ್ ಕೇಂದ್ರದಲ್ಲಿ ಒಂದು ಮೇಳದಲ್ಲಿ ಸ್ತ್ರೀ ವೇಷಧಾರಿಗೆ ಗಣಪತಿ ಪೂಜೆ ಮಾಡುವಾಗ ಏನು ತೆಂಗಿನಕಾಯಿ ಮತ್ತು ಗೆಜ್ಜೆ ಪೂಜೆ, ಆಮೇಲೆ ಏನು ಕಿರೀಟ, ಇದೆಲ್ಲ ಪೂಜೆ ಮಾಡ್ತೀವಲ್ಲ, ನಾವಿಟ್ಟು ಪೂಜೆ ಮಾಡ್ತೀವಿ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಏನೇನು ಪೂಜೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಯಿತಾ, ಹೀಗೆ ಪೂಜೆ ಮಾಡಿ ಆದ ಮೇಲೆ ಆ ತೆಂಗಿನಕಾಯಿ ಪ್ರಸಾದ ಹಾಗೂ ಗೆಜ್ಜೆ ಪ್ರಧಾನ. ಇದರಲ್ಲಿ ಗೆಜ್ಜೆ ನಮಗೆ ದೇವರು, ಗೆಜ್ಜೆ ಗಣಪತಿ. ಆಯಿತಾ, ಆ ಗೆಜ್ಜೆ ಮತ್ತು ಗಣಪತಿ ಪ್ರಸಾದವನ್ನು ಸ್ತ್ರೀ ವೇಷಧಾರಿಗೆ ಇವತ್ತಿಗೂ ಕೊಡುವ ಪದ್ಧತಿ ಉಂಟು. ಅದು ಯಾಕೆ ಅಂದರೆ, ಸ್ತ್ರೀಯರಿಗೆ ಪ್ರಾಮುಖ್ಯತೆ ಇತ್ತು, ಆವತ್ತಿಗೂ ಸ್ತ್ರೀಯರಲ್ಲಿ ಆ ಯಕ್ಷಗಾನ ಅನ್ನೋದು ಪ್ರಾಮುಖ್ಯತೆ ಇತ್ತು. ಆಯಿತಾ, ಇದು ಒಂದು ಆಧಾರ, ಅದು ಇವತ್ತಿಗೂ ನಡ್ಕೊಂಡು ಬಂದಿದೆ. ಈಗ ಯಕ್ಷಗಾನದಲ್ಲಿ ಚೌಕಿ ಮನೆ ಅಂತ ಹೇಗೆ ಬಂತು, ಆ ಚೌಕಿ ಮನೆ ಅನ್ನುವುದಕ್ಕೆ ಏನು ಆಧಾರ ಉಂಟು,
ಚೌಕಿ ಮನೆ ಅಂದರೆ ಏನು? ಮುಂಚಿನ ಕಾಲದಲ್ಲಿ ಅಂದರೆ ಇವಾಗ ಸುಮಾರೊಂದು 100-200 ವರ್ಷಗಳ ಹಿಂದೆ ಅಂತಾನೆ ಅನ್ಕೋಬಹುದು ನೀವು. ಆ ಕಾಲದಲ್ಲಿ ಮುಂಚೆ ಹೇಗಿತ್ತು ಪದ್ಧತಿ, ಸ್ತ್ರೀಯರು ಮುಟ್ಟಾದರೆ ಅವರನ್ನು ಸಪ್ರೇಟಾಗಿ ಕೂರಿಸ್ತಾ ಇದ್ರು. ಇವಾಗೂ ಕೆಲವು ಕಡೆ ಇರಬಹುದು ಪದ್ಧತಿ, ಈಗ ವಿಜ್ಞಾನ ಮುಂದುವರಿದ ಅದೆಲ್ಲ ಇಲ್ಲ. ವಿಜ್ಞಾನ ಮುಂದುವರಿದಿರೋದರಿಂದ ಅದೆಲ್ಲ ಸ್ಟಾಪ್ ಆಗಿದೆ. ಆಗ ಏನು ಮಾಡ್ತಾ ಇದ್ರು, ಸ್ತ್ರೀಯರನ್ನು ಸಪ್ರೇಟಾಗಿ ಕೂರಿಸ್ತಾ ಇದ್ರು. ಆ ಸ್ತ್ರೀಯರನ್ನು ಸಪ್ರೇಟಾಗಿ ಕೂರಿಸುವಂತಹ ರೂಮು ಹಾಗೂ ಆ ಕೊಠಡಿಗೆ ಚೌಕಿ ಮನೆ ಅಂತ ಹೆಸರಿತ್ತು. ಗೊತ್ತಾಯ್ತಾ? ಆ ಮನೆಗೆ ಅವ್ರು ಕೂತ್ಕೊಳ್ಳೋಂತಹ ರೂಮು ಅಥವಾ ಕೊಠಡಿಗೆ ಚೌಕಿ ಮನೆ ಅಂತ ಹೆಸರಿತ್ತು. ಅಲ್ಲಿ ಅವರು ಕೆಲವಿಷ್ಟು ಈ ಅಕ್ಕೆ ಪೂಜೆ, ಆಮೇಲೆ ಸ್ನಾನ ಆದ ದಿವಸ 3 ದಿವಸ ಮುಗಿದು 4ನೇ ದಿವಸ ಸ್ನಾನ ಆದ ದಿವಸ ಅಲ್ಲಿ ಹಕ್ಕೆ ಪೂಜೆ, ಗಣಪತಿ ಪೂಜೆ ಎಲ್ಲ ಮಾಡ್ತಾ ಇದ್ರು. ಹೀಗೆ ನಡೆದುಕೊಂಡು ಬಂದಂತಹ ಪದ್ಧತಿ ನಮ್ಮ ಚೌಕಿ ಮನೆ ಅಂತ ಆಧಾರದಲ್ಲಿ ಕಂಡು ಹಿಡಿದಿದ್ದಾರೆ ಅದನ್ನು. ಹಾಗಾಗಿ ಈ ಯಕ್ಷಗಾನ ಎನ್ನುವುದು ಮುಂಚೆಯಿಂದನೂ ನಮ್ಮ ಸ್ತ್ರೀಯರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಯಾವುದೇ ಇರಲಿ, ಪರ್ಟಿಕ್ಯುಲರ್ ಒಂದು ಹೆಸರು ಅಂತಲ್ಲ, ಈ ಯಕ್ಷಗಾನ ಇರಬಹುದು, ಯಾವುದೇ ಇರಬಹುದು. ಈಗ ಗಂಡ್ಮಕ್ಳು ಅಥವಾ ಗಂಡಸರು ಹೇಗೆ ಅದರಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೋ ಹಾಗೆ ಸ್ತ್ರೀಯರು ಸಹ ಅದರಲ್ಲಿ ಇವಾಗ ತೊಡಗಿಸ್ಕೊಂಡಿದ್ದಾರೆ. ಮುಂಚಿಂದನೂ ನಡೆದು ಬಂದಿದೆ ಸ್ತ್ರೀಯರಿಗೆ ಯಕ್ಷಗಾನ ಎನ್ನುವುದು. ಇವಾಗಲೂ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸ್ತ್ರೀಯರು ಯಕ್ಷಗಾನಕ್ಕೆ. ಅವರದೇ ಮೇಳ ಉಂಟು, ಅವರದೇ ಸಪ್ರೇಟ್ ಯಕ್ಷಗಾನ ಟೀಮ್ ಉಂಟು. ದೇಶ ವಿದೇಶಗಳಿಗೆ ಹೋಗಿ ಯಕ್ಷಗಾನ ಮಾಡಿ ಹೆಸರು ಪಡ್ಕೊಂಡು ಬಂದಂತಹ ಸ್ತ್ರೀಯರು ನಮ್ಮಲ್ಲಿದ್ದಾರೆ. ಹಾಗಾಗಿ ಈ ಕಲೆ ಎನ್ನುವುದು ಯಾರೋ ಒಬ್ಬರಿಗೆ ಸೀಮಿತವಾದ ವಸ್ತು ಅಲ್ಲ, ಅಥವಾ ಒಂದು ಪ್ರಮುಖ ಭಾಗ ಅಲ್ಲ. ಈ ಕಲೆ ಎನ್ನುವುದು ಎಲ್ಲರೂ ಕಲಿಬೇಕು, ಎಲ್ಲರೂ ಪಾಲ್ಗೊಳ್ಬೇಕು, ಎಲ್ಲರೂ ಅದರ ಪ್ರಾಮುಖ್ಯತೆಯನ್ನು ಅರಿಬೇಕು. ಕಲೆ ಅಂದರೆ ಏನು, ಹೇಗೆ ನಡ್ಕೊಂಡ್ಬಂತು, ಹೇಗೆ ಅದನ್ನು ಅಳವಡಿಸಿಕೊಂಡ್ರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಯಕ್ಷಗಾನ ಎನ್ನುವುದು ತುಂಬ ಒಳ್ಳೆ ಜನಪದ ಸಾಂಸ್ಕೃತಿಕ ಕಲೆ. ಇದನ್ನು ಹೀಗೆ ನಾವು ಮುಂದುವರ್ಸ್ಕೊಂಡು ಹೋಗೋಣ, ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಳ್ಳೋಣ, ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿ, ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿ. ಯಕ್ಷಗಾನಕ್ಕೆ ಹೆಚ್ಚು ಜನ ಅದರಲ್ಲಿ ಪಾಲ್ಗೊಳ್ಳಿ, ಆ ಕಲೆಯನ್ನು ಕಲಿಯಿರಿ, ನಿಮ್ಮ ಮಕ್ಕಳಿಗೆ ಕಲಿಸಿ, ಹಾಗೂ ಇದನ್ನು ಹೀಗೆ ಮುಂದುವರಿಸಿ ಒಳ್ಳೆಯ ಪ್ರಾಮುಖ್ಯತೆಯನ್ನು ಕೊಡಿ. ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ ನಾನು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಈ ಯಕ್ಷಗಾನಿಕ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ಯಕ್ಷಗಾನ ತರಬೇತಿ, ನೃತ್ಯ ತರಬೇತಿ, ಬಡಗುತಿಟ್ಟಿನ ನೃತ್ಯ ತರಬೇತಿಯನ್ನು ಪ್ರಾರಂಭಿಸಲಿದ್ದೇನೆ. ಈ ನೃತ್ಯ ತರಬೇತಿ ಇರುವುದು ನೆಲಮಂಗಲದಲ್ಲಿ ಸುತ್ತಮುತ್ತ ಯಾರಿಗೆ ಅನುಕೂಲ ಆಗುತ್ತೋ ಅವರು ಬರಬಹುದು, ನನ್ನನ್ನು ಜಾಯಿನ್ ಆಗಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನಲ್ಲಿ ಸಿಗ್ತದೆ. ನನ್ನ ಹಳೆಯ ವಿಡಿಯೋ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಇರ್ತದೆ, ನೀವು ನೋಡ್ಕೋಬಹುದು. ಹಾಗೂ ಯಕ್ಷಗಾನಿಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ, ನಮ್ಮೊಂದಿಗೆ ಯಕ್ಷಗಾನವನ್ನು ಬೆಳೆಸಿ. ನಮಸ್ಕಾರ.